ಇನ್ನು ಮೆಡಿಕಲ್ ಶಾಪ್ ಮುಷ್ಕರಕ್ಕೆ ಬಾಗಲಕೋಟೆಯಲ್ಲೂ ಕೂಡ ಬೆಂಬಲ ವ್ಯಕ್ತವಾಗ್ತಾ ಇದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ 1400 ಮೆಡಿಕಲ್ ಶಾಪ್ಗಳು ಬಂದ್ ಆಗಿದೆ. ಬೆಂಗಳೂರು ಮಾತ್ರವಲ್ಲ, ಬಾಗಲಕೋಟೆಯಲ್ಲೂ ಕೂಡ ಬೆಂಬಲ ವ್ಯಕ್ತವಾಗ್ತಾ ಇದೆ ಮೆಡಿಕಲ್ ಶಾಪ್ ಮುಷ್ಕರಕ್ಕೆ. ಬಾಗಲಕೋಟೆ ಔಷಧಿ ವ್ಯಾಪಾರಸ್ಥರ ಸಂಘದಿಂದ ಬಂದ್ಗೆ ಸಾಥ್ ನೀಡಲಾಗಿದೆ. ನವನಗರದ ನೌಕರರ ಭವನ, ಡಿಸಿ ಕಚೇರಿಯವರೆಗೆ ಮೌನ ಮೆರವಣಿಗೆಯನ್ನ ಮಾಡಲಾಗ್ತಾ ಇದೆ. ಜಿಲ್ಲಾಡಳಿತಕ್ಕೆ ಮನವಿಯನ್ನ ಕೂಡ ನೀಡಲಿದ್ದಾರೆ ಔಷಧಿ ವ್ಯಾಪಾರಸ್ಥರ ಸಂಘಟನೆ. ಈ ಕುರಿತಾಗಿ ಬಹಳಷ್ಟು ಮಾಹಿತಿಯನ್ನ ಕೂಡ ಬೆಳಗ್ಗಿನಿಂದ ನೀಡ್ತಾ ಹೋಗ್ತಾ ಇದ್ದೇವೆ. ಬೆಂಗಳೂರು ಮಾತ್ರವಲ್ಲ, ರಾಜ್ಯದ ಬಹಳಷ್ಟು ಜಿಲ್ಲೆಗಳಲ್ಲೂ ಕೂಡ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಇನ್ನು ಬಾಗಲಕೋಟೆಯಲ್ಲಿ ಬೆಂಬಲ ವ್ಯಕ್ತವಾಗ್ತಾ ಇದೆ ಮೆಡಿಕಲ್ ಶಾಪ್ ಮುಷ್ಕರಕ್ಕೆ. 1400 ಮೆಡಿಕಲ್ ಶಾಪ್ಗಳು ಕೂಡ ಬಂದಾಗಿದೆ. ಜೊತೆಗೆ ಬಾಗಲಕೋಟೆ ಔಷಧಿ ವ್ಯಾಪಾರಸ್ಥರ ಸಂಘದಿಂದ ಬಂದ್ಗೆ ಸಾಥನ ಕೂಡ ನೀಡಲಾಗಿದೆ. ಬಹುತೇಕವಾಗಿ ರಾಜ್ಯದಾದ್ಯಂತ ಮೆಡಿಕಲ್ ಶಾಪ್ಗಳು ಬಂದ್ ಆಗಿದೆ. ಕಾರಣ ಇಷ್ಟೇ, ಬಹಳಷ್ಟು ಆನ್ಲೈನ್ನಿಂದಾಗಿ ಓಡ್ತಾ ಆಗ್ತಾ ಇದೆ. ಇಂತಿಷ್ಟೇ ಅಂತ ಹೇಳಿ ರಿಯಾಯಿತಿಯನ್ನು ಕೂಡ ನೀಡಲಾಗಿರುತ್ತೆ. ಆ ರಿಯಾಯಿತಿ ಪ್ರಕಾರವಾಗಿ ನಾವು ಮೆಡಿಕಲ್ ಶಾಪ್ನವರು ನೀಡ್ತಾ ಇದ್ವಿ. ಬಟ್ ಆನ್ಲೈನ್ನಲ್ಲಿ ನಮಗಿಂತ ಜಾಸ್ತಿ ಹೆಚ್ಚಿನ ರೀತಿಯಾಗಿ ರಿಯಾಯಿತಿಗಳನ್ನು ಕೊಡ್ತಾರೆ. ಜೊತೆಗೆ ಯಾವುದೇ ರೀತಿಯಾದಂತಹ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಮಾರಾಟವನ್ನು ಮಾಡಲಾಗುತ್ತೆ. ಬಹಳಷ್ಟು ವ್ಯಾಪಾರಸ್ಥರಿಗೆ ಅದು ಹೊಡೆತವನ್ನು ಕೊಡುತ್ತೆ. ಹೆಂಗೆ ಕೊಡ್ಲಿಕ್ಕೆ ಸಾಧ್ಯ ರಿಯಾಯಿತಿ ಅಷ್ಟರ ಮಟ್ಟಿಗೆ ಅನ್ನುವಂಥದ್ದು ಅವರ ಒಂದು ಮನವಿ, ಬೇಡಿಕೆ ಆಗಿದೆ. ಬಂದ ಇವತ್ತು ಮುಷ್ಕರ ಅದ ರೀ. ಬನ್ನಿ ನೋಡೋಣ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ವಾಕ್ಥ್ರೂವನ್ನ ಕೂಡ ನಡೆಸಿದ್ದಾರೆ. ಬನ್ನಿ ನೋಡೋಣ. ಅಖಿಲ ಭಾರತ ಔಷಧಿ ವ್ಯಾಪಾರಿ ಸಂಘಟನೆ ಏನು ಮೆಡಿಕಲ್ ಶಾಪ್ಗಳ ಬಂದ್ಗೆ ಕರೆ ನೀಡಿರುವಂತದ್ದು. ಬಾಗಲಕೋಟೆ ಜಿಲ್ಲೆಯಲ್ಲೂ ಸುಮಾರು 1400 ಮೆಡಿಕಲ್ ಶಾಪ್ಗಳು ಬಂದ್ಗೆ ಬೆಂಬಲ ಸೂಚಿಸ್ತಕ್ಕಂಥದ್ದು. ನಾನೀಗ ಬಾಗಲಕೋಟೆ ನವನಗರದ ವಿದ್ಯಾಗಿರಿ ಬಳಿ ಇರ್ತಕ್ಕಂಥ ಮೆಡಿಸಿನ್ ಹೌಸ್ ಬಳಿ ಇದ್ದೀನಿ. ನೋಡ್ಬೋದು, ಏನು ಮಧ್ಯರಾತ್ರಿಯಿಂದಲೇ ಒಂದು ವ್ಯಾಪಾರ ವಹಿವಾಟನ್ನ ಬಂದ್ ಮಾಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಒಂದು ಮೆಡಿಸಿನ್ ಅಂತಂದ್ರೆ ಮೆಡಿಕಲ್ ಶಾಪ್ಗಳನ್ನ ಬಂದ್ ಮಾಡುವ ಮೂಲಕ ಒಂದು ದೇಶಾದ್ಯಂತ ಮೆಡಿಕಲ್ ಶಾಪ್ಗಳ ಬಂದ್ಗೆ ಕರೆ ನೀಡಿರ್ತಕ್ಕಂಥ ಹೋರಾಟಕ್ಕೆ ಬಾಗಲಕೋಟೆಯಲ್ಲೂ ಕೂಡ ಒಂದು ಬೆಂಬಲ ವ್ಯಕ್ತವಾಗಿರ್ತಕ್ಕಂಥದ್ದು. ಇವತ್ತು ದಿನವಿಡೀ ಏನು ನಿನ್ನೆ ಮಧ್ಯರಾತ್ರಿಯಿಂದಲೇ ಒಂದು ಮೆಡಿಸಿನ್ ಮಾರಾಟಕ್ಕೆ, ಮೆಡಿಕಲ್ ಶಾಪ್ಗಳ ಮಾರಾಟಕ್ಕೆ ಬಂದ್ಗೊಳಿಸಿ ಒಂದು ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸ್ತಕ್ಕಂಥದ್ದು. ಇಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾವುದೇ ಮೆಡಿಕಲ್ ಶಾಪ್ಗಳು ತಮ್ಮ ವ್ಯಾಪಾರ ವಹಿವಾಟನ್ನ ಮಾಡದೆ ಈ ಒಂದು ದೇಶಾದ್ಯಂತ ಮೆಡಿಕಲ್ ಶಾಪ್ಗಳ ಏನು ಒಂದು ಸಂಘಟನೆಗಳ ನೇತೃತ್ವದಲ್ಲಿ ನಡೀತಕ್ಕಂತ ಒಂದು ಮುಷ್ಕರಕ್ಕೆ ಬಾಗಲಕೋಟೆಯಲ್ಲೂ ಕೂಡ ಒಂದು ಬೇಸರ ಬೆಂಬಲ ವ್ಯಕ್ತವಾಗಿರ್ತಕ್ಕಂಥದ್ದು. ಏನು ಈ ಫಾರ್ಮ್ ಏನು ಮಾರಾಟದಿಂದ ಮೆಡಿಕಲ್ ಶಾಪ್ಗಳ ಮಾಲೀಕರಿಗೆ ಭಾರಿ ಹೊಡೆತ ಬೀಳ್ತಿರುವಂತದ್ದು. ಆ ಹಿನ್ನೆಲೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಇವತ್ತು ಏನು ದೇಶಾದ್ಯಂತ ಮೆಡಿಕಲ್ ಶಾಪ್ಗಳ ಬಂದ್ಗೆ ಕರೆ ನೀಡಿರ್ತಕ್ಕಂಥದ್ದು. ಆ ಒಂದು ಬಂದ್ ಕರೆಗೆ ಬಾಗಲಕೋಟೆಯಲ್ಲಿ ಒಂದು ಬೇಸರ ಬೆಂಬಲ ವ್ಯಕ್ತವಾಗಿರ್ತಕ್ಕಂಥದ್ದು. ಮೆಡಿಪ್ಲೇಸ್ ಆಗಿರ್ಬೋದು, ಅಪೋಲೋ ಆಗಿರ್ಬೋದು, ಹಾಗೆ ಏನು ಪ್ರಧಾನಮಂತ್ರಿ ಅಂದ್ರೆ ಯೋಜನೆಯ ಏನು ಔಷಧಿ ಮಾರಾಟ ಮಳಿಗೆಗಳು ಮಾತ್ರ ಏನು ಬಾಗಲಕೋಟೆ ಜಿಲ್ಲೆಯಲ್ಲಿ ಇಂದು ಕಾರ್ಯನಿರ್ವಹಿಸ್ತಿರ್ತಕ್ಕಂಥದ್ದು. ಆದ್ರೆ ಏನು ಬಾಗಲಕೋಟೆ ಜಿಲ್ಲಾ ಔಷಧಿ ಮಾರಾಟ ಏನು ಒಂದು ಸಂಘಟನೆ ಇದೆ, ಆ ಸಂಘಟನೆಗೆ ಸಂಬಂಧಪಟ್ಟಿರ್ತಕ್ಕಂಥ 1400 ಔಷಧಿ ಮಳಿಗೆಗಳು ಇವತ್ತು ಬಂದ್ಗೆ ಬೆಂಬಲಿಸಿ ವ್ಯಾಪಾರ ವಹಿವಾಟನ್ನ ಸ್ಥಗಿತಗೊಳಿಸಿರ್ತಕ್ಕಂಥದ್ದು. ಬಾಗಲಕೋಟೆ ಜಿಲ್ಲೆಯಲ್ಲಿ ಬರ್ತಕ್ಕಂಥ 1400 ಮೆಡಿಸಿನ್ ಏನು ಒಂದು ಮಾರಾಟ ಮಾಡ್ತಕ್ಕಂಥ ಶಾಪ್ಗಳು ಇವತ್ತು ಬಂದ್ ಆಗಿರ್ತಕ್ಕಂಥದ್ದು. ನಿಜಗುಣ ಮಠಪತಿ, ಪವರ್ ಟಿವಿ, ಬಾಗಲಕೋಟೆ. ರಾಯಚೂರು ಜಿಲ್ಲೆಯಲ್ಲಿಯೂ ಕೂಡ ಮೆಡಿಕಲ್ ಬಂದ್ಗೆ ಬೆಂಬಲ ವ್ಯಕ್ತವಾಗ್ತಾ ಇದೆ. ಹೋರಾಟಕ್ಕೆ ರಾಯಚೂರು ಮೆಡಿಕಲ್ ವ್ಯಾಪಾರಿಗಳು ಸಾಥ್ ಕೊಟ್ಟಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿಯೂ ಕೂಡ ಮೆಡಿಕಲ್ ಬಂದ್ಗೆ ಬೆಂಬಲವನ್ನ ಸೂಚಿಸಿದ್ದಾರೆ. ಹೋರಾಟಕ್ಕೆ ರಾಯಚೂರು ಮೆಡಿಕಲ್ ವ್ಯಾಪಾರಿಗಳು ಕೂಡ ಸಾಥ್ ಕೊಟ್ಟಿದ್ದಾರೆ. ಪ್ರತಿಭಟನೆ ಮೂಲಕವಾಗಿ ಡಿಸಿ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲು ಕೂಡ ನಿರ್ಧಾರವನ್ನ ಮಾಡಿದ್ದಾರೆ. ಅಪೋಲೋ ಮೆಡಿಕಲ್ ಸ್ಟೋರ್ಗಳು ಎಂದಿನಂತೆ ಓಪನ್ ಇದೆ. ಸೊ ರಾಯಚೂರಿನಲ್ಲೂ ಕೂಡ ಮೆಡಿಕಲ್ ಬಂದ್ಗೆ ಒಂದಷ್ಟು ಮಂದಿ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಮತ್ತು
ಒಂದಷ್ಟು ಮಂದಿ ಏನು ಮಾಡಿದ್ದಾರೆ, ವ್ಯಾಪಾರಸ್ಥರು ಇಲ್ಲ ನಾವು ಓಪನ್ ಮಾಡ್ತೀವಿ ಅಂತ ಹೇಳಿ ಮಾಡಿದ್ದಾರೆ. ಬಹುತೇಕವಾಗಿ ಮೆಡಿಕಲ್ ಬಂದ್ಗೆ ಈಗಾಗಲೇ ಬೆಂಬಲ ಕೂಡ ಅಥವಾ ಸಾಥ್ ಕೂಡ ಕೊಟ್ಟಿದ್ದಾರೆ ಮೆಡಿಕಲ್ನ ವ್ಯಾಪಾರಿಗಳು. ಜೊತೆಗೆ ಪ್ರತಿಭಟನೆ ಮೂಲಕವಾಗಿ DC ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಬೇಕು ಅನ್ನುವಂಥ ನಿರ್ಧಾರವನ್ನು ಕೂಡ ವ್ಯಾಪಾರಸ್ಥರು ಈಗಾಗಲೇ ಮಾಡಿಕೊಂಡಿದ್ದಾರೆ. ಜೊತೆಗೆ ಅಲ್ಲಲ್ಲಿ ಅಪೋಲೋ ಮೆಡಿಕಲ್ ಸ್ಟೋರ್ಗಳು ಎಂದಿನಂತೆ ಓಪನ್ ಆಗಿರುವಂತಹದ್ದು ಗಮನಿಸ್ತಾ ಇದ್ದೀವಿ. ಇನ್ನು ಮೆಡಿಕಲ್ ಶಾಪ್ ಮುಷ್ಕರಕ್ಕೆ ಕಲಬುರಗಿ ಜಿಲ್ಲೆಯಲ್ಲಿಯೂ ಕೂಡ ಬೆಂಬಲ ವ್ಯಕ್ತವಾಗ್ತಾ ಇದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮೆಡಿಕಲ್ ಶಾಪ್ ಅನ್ನ ಬಂದ್ ಮಾಡಲಾಗಿದೆ. ಒಂದಷ್ಟು ಬೇಡಿಕೆಯನ್ನ ಇಟ್ಟಿದ್ದಾರೆ ಅವರು. ಬಹಳಷ್ಟು ನಮಗೆ ಯಾವ ರೀತಿಯಾಗಿ ತೊಂದರೆಗಳಾಗ್ತಾ ಇದೆ, ಜೊತೆಗೆ ನಮ್ಮ ಬೇಡಿಕೆಗಳೇನು ಅನ್ನೋದನ್ನ ಇಟ್ಟಿದ್ದಾರೆ. ಮೆಡಿಕಲ್ ಶಾಪ್ ವ್ಯಾಪಾರಸ್ಥರಿಂದ ಮೌನ ಪ್ರತಿಭಟನೆಯನ್ನ ಮಾಡಲಾಗಿದೆ. ಕಲಬುರಗಿ ಜಿಲ್ಲಾ ಮೆಡಿಕಲ್ ಅಸೋಸಿಯೇಷನ್ನಿಂದ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಔಷಧಿ ವ್ಯಾಪಾರಿಗಳ ಸಂಘ, ಕರ್ನಾಟಕ ರಾಜ್ಯ ಔಷಧಿ ವ್ಯಾಪಾರಿಗಳ ಸಂಘ ಕೊಟ್ಟಂತ ಇವತ್ತಿನ ದೇಶವ್ಯಾಪಿ ಬಂದ್ ಪಾಲಿಗೆ ನಮ್ಮ ಗುಲ್ಬರ್ಗ ಕಲಬುರಗಿ ಜಿಲ್ಲಾ ಔಷಧಿ ವ್ಯಾಪಾರಿಗಳ ಸಂಘ ಕೂಡ ಸ್ಪಂದನೆ ಮಾಡಿ ನಮ್ಮ ಕಲಬುರಗಿಯಲ್ಲಿ ಇರುವಂತಹ 1800 ಮೆಡಿಕಲ್ ಶಾಪ್ ಅಧಿಕ ಮೆಡಿಕಲ್ ಶಾಪ್ಗಳನ್ನು ಇವತ್ತು ನಾವು ಬಂದ್ ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ನಮ್ಮ 3 ಪ್ರಮುಖವಾದ ಬೇಡಿಕೆಗಳಿವೆ. ಮೊದಲನೇದು ಆನ್ಲೈನ್ ಮೆಡಿಸಿನ್ ಸಪ್ಲೈ ಮಾಡೋದು ಬಂದ್ ಆಗಬೇಕು. ಕೋವಿಡ್ ಅಂತ ಮಹಾಮಾರಿ ಸಮಯದಲ್ಲಿ ಸರ್ಕಾರ GSR 817 ಅಂತ ಒಂದು ರೂಲ್ ತಂದು ಜನರಿಗೆ ತಲುಪಲಿಯ ಮೆಡಿಸಿನ್ ಅಂತ ಹೇಳಿ ಆನ್ಲೈನ್ ಮೆಡಿಸಿನ್ ಸಪ್ಲೈ ಮಾಡೋಕೆ ಪರ್ಮಿಷನ್ ಕೊಟ್ಟಿದ್ರು. ಆಮೇಲೆ ಹೈಕೋರ್ಟ್ ಆರ್ಡರ್ ಪ್ರಕಾರ ಅದನ್ನು ನಿಲ್ಲಿಸೋಕೆ ಹೈಕೋರ್ಟ್ ಆರ್ಡರ್ ಮಾಡಿತ್ತು. ಇವತ್ತಿಗೂ ಆನ್ಲೈನ್ ಮೆಡಿಸಿನ್ ವ್ಯಾಪಾರ ನಿಂತಿಲ್ಲ. ಹೀಗಾಗಿ ಆ ಹೈಕೋರ್ಟ್ ಆರ್ಡರ್ ಪ್ರಕಾರ ಇವರು ಆನ್ಲೈನ್ ಮೆಡಿಸಿನ್ ವ್ಯಾಪಾರ ಮಾಡೋದನ್ನು ನಿಲ್ಲಿಸಬೇಕು ಅಂತ ಕೇಳಿಕೆ. ಅಖಿಲ ಭಾರತ ಔಷಧಿ ವ್ಯಾಪಾರಿಗಳ ಸಂಘ